ನಮಸ್ಕಾರ. ನಾನು ಶೃಂಗೇರಿಯ ತಾಲೂಕಿನ ರೋಟರಿ ಸಂಸ್ಥೆಯ ಪ್ರಸ್ತುತ 25-26ನೇ ಸಾಲಿನ ಅಧ್ಯಕ್ಷನಾಗಿದ್ದೇನೆ. ಸುಬ್ರಹ್ಮಣ್ಯ ಅಂತ ನನ್ನ ಹೆಸರು. ನಮ್ಮ ಶೃಂಗೇರಿ ತಾಲೂಕಿನ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ರಾಮ್ ದತ್ತ ಅನ್ನುವಂತಹ ವಿದ್ಯಾರ್ಥಿ, ನೆಮ್ಮಾರು ವಾಸಿಯಾದಂತಹ ರಾಮ್ ದತ್ತ ಅನ್ನುವ ವಿದ್ಯಾರ್ಥಿ ಮೊನ್ನೆ ತಾನೇ SSLC ಪರೀಕ್ಷೆ ನಡೆದಿದ್ದು ಅದರಲ್ಲಿ 6 ಸಬ್ಜೆಕ್ಟ್ಗಳನ್ನ ಎಕ್ಸಾಮ್ ಬರೆದಿರ್ತಾನೆ. ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ 5 ಸಬ್ಜೆಕ್ಟ್ಗಳಲ್ಲೂ ಒಳ್ಳೆ ಸ್ಕೋರ್ ಮಾಡಿದ್ದಾನೆ. ಇಂಗ್ಲಿಷಲ್ಲಿ ಮಾತ್ರ ತುಂಬಾ ಕಮ್ಮಿ ಬಂದಂತ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಒಂದು ಗಮನಕ್ಕೆ ಆ ರಾಮಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರು ತಂದಿದ್ರು. ಆ ಕಾರಣಕ್ಕಾಗಿ ನಾವು ಈ ದಿವಸ ಎಲ್ಲರೂ ಸ್ನೇಹಿತರು ಒಳಗಡೆ ತುಂಬಾ ಆತಂಕ ಒಳಗಾದಂತಹ ವಿದ್ಯಾರ್ಥಿ ಹಾಗೂ ಅವರ ಅಜ್ಜಿ ಇದ್ದಾರೆ, ಅವರ ಮನೆಗೆ ಬಂದು ಇವತ್ತು ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಶಿಕ್ಷಣ ಇಲಾಖೆಗೆ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ, ಏನು ವ್ಯಾಲ್ಯೂಯೇಟರ್ ಇರ್ತಾರೆ ಅದನ್ನ ತುಂಬಾ ಗಮನಿಸಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ತುಂಬಾ ಗಮನಿಸಿ ಈ ವ್ಯಾಲ್ಯೂಯೇಷನ್ ಅನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ವ್ಯಾಲ್ಯೂಯೇಷನ್ ಮಾಡಿದಂತ ಸಂದರ್ಭದಲ್ಲಿ ಆ DC ಅದನ್ನ ನೋಡ್ಬೇಕಾಗತ್ತೆ. ಆ DCನೂ ಕೂಡ ನೋಡದೆ ಈ ಏನ್ 72 ಮಾರ್ಕ್ಸ್ ಬಂದಿದ್ದಂತ ಇದನ್ನ ನಂಬರ್ ಬರೀ 28 ಮಾತ್ರ ಕೊಟ್ಟು ನಮೂದನ್ನು ಮಾಡಿ ಶಾಲೆಯಲ್ಲಿ 25 ಮಾರ್ಕ್ಸ್ ಅನ್ನು ಕೊಟ್ಟಿರ್ತಾರೆ. ಅದನ್ನು ಸೇರಿಸಿ 48 ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಅವನಿಗೆ ಆಕ್ಚುಲಿ 92 ಮಾರ್ಕ್ಸ್ ಬರಬೇಕಾಗಿತ್ತು, ಬರೀ 48 ಮಾರ್ಕ್ಸ್ ಅನ್ನ ಕೊಟ್ಟು ತುಂಬಾ ಆತಂಕಕ್ಕೊಳಗಾಗಿದ್ದ. ನಾವೆಲ್ಲ ಇವತ್ತು ಸಾಂತ್ವನ ಹೇಳಿದೀವಿ, ಮುಂದೆ ಇದನ್ನ ಸರಿಪಡಿಸ್ಕೊಂತೀವಿ ಅಂತ ಕೂಡ ಮಾಡ್ತಾರೆ ಅಂತ ಕೂಡ ಸಾಂತ್ವನ ಹೇಳಿದ್ದೇವೆ. ಇದನ್ನ ಶಿಕ್ಷಣ ಸಚಿವರು ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನ ಗಮನಿಸಬೇಕು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈ ಏನು ನಮ್ಮಲ್ಲಿ ವ್ಯವಸ್ಥೆ ಇದೆ ಅಂದ್ರೆ, ಈ ವ್ಯಾಲ್ಯೂಯೇಟರ್ ಏನಾದ್ರು ಈ ತರ ತಪ್ಪುಗಳನ್ನು ಮಾಡದಲ್ಲಿ ಬರೀ ಅವನಿಗೆ 700 ರೂಪಾಯಿ ದಂಡವನ್ನು ಹಾಕಿ ಬಿಟ್ಟು ಬಿಡುವಂತ ವ್ಯವಸ್ಥೆ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ವಿಧಿಸುವಂತ ಕೆಲಸವನ್ನು ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಂತ ಹೇಳ್ತಾ ಶಿಕ್ಷಣ ಸಚಿವರಿಗೆ ಹಾಗೆ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಾದ್ರೂ ಈ ವಿದ್ಯಾರ್ಥಿಗಳು ಈ ತರ ಅನ್ಯಾಯಕ್ಕೆ ಒಳಗಾಗಬಾರದು ಅನ್ನೋದು ನಮ್ಮ ಉದ್ದೇಶ. ಇದನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ವ್ಯಾಲ್ಯೂಯೇಷನ್ ಮಾಡುವಂತ ಪದ್ಧತಿ ಬರಬೇಕು ಅನ್ನೋದನ್ನ ನಮ್ಮ ಒಂದು ಮನವಿ. ಶ್ರೀರಾಮಕೃಷ್ಣ. ನಾನು ರಾಮಕೃಷ್ಣ ಶಾಲೆಯ ಮುಖ್ಯ ಶಿಕ್ಷಕ ಮಹೇಶ್ವರಪ್ಪ. ನಾನು ಈ ಮಗುವನ್ನು ಅತ್ಯಂತ ಚೆನ್ನಾಗಿ ಬಲ್ಲೆ. ಯಾಕಂದ್ರೆ ಕಳೆದ ವರ್ಷ 25-26 ವರ್ಷದಲ್ಲಿ ನಾವು 6 ಪೂರ್ವಸಿದ್ಧತಾ ಪರೀಕ್ಷೆಗಳನ್ನ ನಡೆಸಿದೆವು. ರಾಜ್ಯ ಮಟ್ಟದಲ್ಲಿ ಆದಂತಹ 3 ಪೂರ್ವಸಿದ್ಧತಾ ಪರೀಕ್ಷೆ, ಶಾಲಾ ಹಂತದಲ್ಲಿ 3 ಪೂರ್ವಸಿದ್ಧತೆಯನ್ನ ಪರೀಕ್ಷೆಯನ್ನ ಮಾಡಿದೆವು. ಈ ಮಗು 80ಕ್ಕೆ 75ಕ್ಕಿಂತ ಕಡಿಮೆ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಯಾವತ್ತೂ ಕೂಡ ತೆಗೆದಿರಲಿಲ್ಲ. ಸೊ ಫಲಿತಾಂಶ ಬಂದಾಗ ನನಗೂ ಕೂಡ ಆತಂಕ ಆಯ್ತು. ತಕ್ಷಣವೇ ನಾನು ಇವ್ರ ಪೋಷಕರಿಗೆ ಕರೆ ಮಾಡಿ, ಯಾವುದೇ ರೀತಿ ಮಗನಿಗೆ ಅರೇಂಜ್ ಮಾಡಬೇಡಿ, ಬೈಬೇಡಿ, ಅವನಿಗೆ ನೀವು ಈ ಸಂದರ್ಭದಲ್ಲಿ ಸಾಂತ್ವನ ಹೇಳಬೇಕು, ಅವನಿಗೆ ಸಮಾಧಾನ ಮಾಡಬೇಕು. ಯಾಕಂದ್ರೆ ನಿಮ್ಮ ಮಗು ಯಾವತ್ತೂ ಇಷ್ಟು ಕಡಿಮೆ ತೆಗ್ದಿಲ್ಲ, ನನಗೆ ಕಾನ್ಫಿಡೆಂಟ್ ಇದೆ, ಫೋಟೋ ಕಾಪಿ ತರಿಸೋಣ, ಸೊ ಅಲ್ಲಿ ನಿಮ್ಮ ಮಗುನ ಏನು ನಿಜವಾದ ಅಂಕಗಳು ದೊರೆಯುತ್ತೆ ಅಂತ ಹೇಳಿ ಈಗಾಗಲೇ ನಾನು ತಿಳಿಸಿದ್ದೆ. ಮಗು ಜೊತೆ ವಿದ್ಯಾರ್ಥಿ ಜೊತೆಗೂ ಮಾತಾಡಿದ್ವಿ, ಪೋಷಕರ ಜೊತೆಗೂ ಮಾತಾಡಿದ್ವಿ. ಅದರಂತೆ ಈ ದಿನ ಫೋಟೋ ಕಾಪಿ ತರಿಸಿದಾಗ ಅವನಿಗೆ ಏನು 28 ಅಂಕಗಳನ್ನು ಮಾತ್ರ ಕೊಟ್ಟಿದ್ದಾರೆ. 3ನೇ ಕಾಲಮ್ ಅಲ್ಲಿ ಬರ್ತಕ್ಕಂಥ 3 ಮತ್ತು 4ನೇ ಮಾರ್ಕ್ಸಿನ ಅಂಕದ ಕಾಲಮ್ ನಲ್ಲಿ ಬರ್ತಕ್ಕಂಥ ಒಟ್ಟು ಅಂಕಗಳನ್ನ ಕೊಟ್ಟಿದ್ದಾರೆ 28. ಆದ್ರೆ ಒಟ್ಟು ಅಂಕಗಳಲ್ಲಿ 80ಕ್ಕೆ ಒಟ್ಟು ಅಂಕಗಳಲ್ಲಿ 72 ಬಂದಿದೆ. ಅಂದ್ರೆ ಈ ವಿದ್ಯಾರ್ಥಿಗೆ 92 ಅಂಕಗಳು ಸಿಗಬೇಕು. ದಯವಿಟ್ಟು ಯಾರೇ ಮೌಲ್ಯಮಾಪಕರು ಮಾಡುವಾಗ ಮತ್ತೊಮ್ಮೆ ಪರಿಶೀಲಿಸಿ ನಿಮ್ಮ ಅಂಕಗಳನ್ನ ಗಣಕಯಂತ್ರದಲ್ಲಿ ಎಂಟ್ರಿ ಮಾಡಿ. ಯಾಕಂತ ಹೇಳಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಸೆನ್ಸಿಟಿವ್ ವಿದ್ಯಾರ್ಥಿಗಳು ಇರ್ತಾರೆ, ಅವರ ಜೀವಕ್ಕೆ ಹಾನಿ ಆಗುತ್ತೆ, ಅವರ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ದಯವಿಟ್ಟು ಈ ತರ ಆಗ್ಬಾರ್ದು ಅಂತಕ್ಕಂಥದ್ದು ನಾನು ಈ ಸಲ ಕಳಕಳಿಯಿಂದ ನಾನು ಕೇಳ್ಕೊಳ್ತೀನಿ. ಈ ಮಗುಗೆ ಏನು ಇನ್ನೂ ಕೂಡ 3-4 ಅಂಕಗಳು ಬರ್ಲಿಕ್ಕಿದೆ. ವ್ಯಾಲ್ಯೂಯೇಷನ್ ಕರೆಕ್ಟ್ ಮಾಡಿದ್ರೆ, ಮೌಲ್ಯಮಾಪನವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ 72 ಇರೋದು 76-77 ಮಾರ್ಕ್ಸ್ ಬರುತ್ತದೆ. ದಯವಿಟ್ಟು ಇದನ್ನ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.